ಈಗ ಇಲ್ಲಿ ನೀವು ನೋಡೋದು ಏನೋ ಕೈಯಲ್ಲಿ ಗ್ಲಾಸ್ ಬೇಕು, ಬಾಟ್ಲ್ ಬೇಕು, ಪ್ರಾಪರ್ಟೀಸ್, ಬೂಟ್ ಬೇಕು, ಕೊಡೆ ಬೇಕು, ಈ ಥರದ್ದೆಲ್ಲ ಸಣ್ಣ ಪುಟ್ಟ ವಸ್ತುಗಳು. ಇಷ್ಟೊಂದು ಪ್ರಾಪರ್ಟೀಸ್ ಎಲ್ಲ ಇಟ್ಟಿರ್ತೀರಾ? ಇದು ಕಾಸ್ಟ್ಯೂಮ್ ಇದು ರೂಮ್ ಇದು. ನೀವು ಒಂದ್ಸಾರಿ ನೋಡ್ಕೊಂಬನ್ನಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಕಾಸ್ಟ್ಯೂಮ್ ಬೇಕು ಎಲ್ಲ ಇರುತ್ತೆ. ಡ್ರೆಸ್ ಆದ್ರೂ ಸರಿ, ಹೌದೌದು, ಮಾಮೂಲಿ ಇವಾಗಿನ ಜನರೇಷನ್ ಆದ್ರೂ ಸರಿ, ಆಫೀಸರ್ ತರ ಸೂಟ್ ಆದ್ರೂ ಸರಿ, ಹೌದೌದು, ಶರ್ಟ್, ಕಲರ್ ಕಲರ್, ಹೌದು, ಅವಾಗ ರಾಜರೆಲ್ಲ ಗೌನುಗಳೆಲ್ಲ ಇದಾವೆ. ಅಂದ್ರೆ ಯಾವುದೇ ದೇಶ ಕಾಲದ ನಾಟಕ ಮಾಡಿದ್ರು ನಿಮಗೆ ವೆಸ್ಟ್ ಮಾಡ್ತಿರೋ, ಈಸ್ಟ್ ನಾಟಕಗಳು ಮಾಡ್ತಿರೋ, ಅಥವಾ ಸಾಮಾನ್ಯವಾಗಿ ಶೇಕ್ಸ್ಪಿಯರ್ ನಾಟಕಗಳು ಹೆಚ್ಚು ರಂಗಭೂಮಿಲಿ ಮಾಡ್ತಾ ಇರ್ತಾರೆ ಅವಾಗ ಮಾಡ್ತಾ ಇರ್ತೀವಿ. ಅವಾಗ ಬೇರೆ ತರ ಕಾಸ್ಟ್ಯೂಮ್ ಹೌದು, ಬೇಕಾಗತ್ತೆ. ಇನ್ನೇನೋ ಪೌರಾಣಿಕ ಮಾಡೋಷ್ಟೊತ್ತಿಗೆ ಪೌರಾಣಿಕದ ಥರ ಬೇಕಾಗುತ್ತೆ. ಸಾಮಾಜಿಕ ಬೇಕು ಅಂತಂದರೆ ಈ ಥರ ಕೋಟು ಇವೆಲ್ಲ ಬೇಕಾಗುತ್ತೆ. ಆ ಥರ ಕಾಲ್ಪನಿಕ ಅಂತಂದ್ರು ಅದಕ್ಕೂ ಕಾಸ್ಟ್ಯೂಮ್ ಮಾಡ್ತೀವಿ. ಒಟ್ಟಾರೆ ಎಲ್ಲ ತರದ ಕಾಸ್ಟ್ಯೂಮು ರೆಡಿ ಇದೆ. ಸೈಜು ಆಲ್ಮೋಸ್ಟ್ ಆಲ್ ಆಗುತ್ತೆ. ಏನಾದರೂ ಸಣ್ಣ ಪುಟ್ಟ ರಿಪೇರಿ ಇದ್ರೆ ಮಾಡ್ಕೊಳ್ತೀವಿ. ಓಕೆ, ರೆಡಿ ಇರುತ್ತೆ. ಒಳ್ಳೆ ರೈತರು ಮಾಡ್ಬೋದು, ದಿಲ್ಲಿ ಸಾಹೇಬ್ರು ಮಾಡ್ಬೋದು. ಹೌದು, ಎಲ್ಲ ತರದ್ದು ಇದೆ. ಇದು ಸನ್ಯಾಸಿಗಳ ಹಾಕಂತದ್ದು, ಮತ್ತೆ ರಾಜರ ಕಾಲದ್ದು. ಓಕೆ, ಟೊಪ್ಪಿಗಳಲ್ಲಿ ನಾಟಕಗಳಲ್ಲಿ ಒಂದೊಂದು ರೀತಿ ಎಲ್ಲ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ತಿರಲ್ಲ? ಹೌದು. ಆ ಕಡೆ ನೋಡಿ, ಈಗೆಲ್ಲ ಕಾಸ್ಟ್ಯೂಮ್ ಜೋಡಿಸ್ತಾ ಇದ್ದೀವಿ, ಹಾಗಾಗಿ ಕೆಳಗಡೆ ಇಟ್ಕೊಂಡಿದೀವಿ. ಇಲ್ಲಿ ಕೋಟು, ಇಷ್ಟೊಂದು ಡಿಫ್ರೆಂಟ್ ಆಗಿ ಕೋಟ. ಕಾಸ್ಟ್ಯೂಮ್ ಅಂಗಡಿಗೆ ಹೋದ್ರೆ ಇಷ್ಟೊಂದು ಕಲೆಕ್ಷನ್ ಸಿಗಲ್ವಲ್ಲ, ಹುಡುಕ್ಬೇಕಲ್ಲ ನಾವು. ಹುಲ್ಲಂದಾಗಿರೋ, ಕಾಟನ್ ಆಗಿರ್ಬೋದು, ನೈಲಾನ್, ಕಲರ್. ಹೌದು. ಅಂದ್ರೆ ಬಟ್ಟೆ ಅನ್ನೋದು ಏನು ಅಂತಂದ್ರೆ ಒಂದು ಮನಸ್ಥಿತಿ ಅಲ್ವಾ. ಕಲರ್ ಇರ್ಬೋದು, ಟೆಕ್ಸ್ಚರ್ ಇರ್ಬೋದು. ಈಗ ನೀವು ಎಲ್ಲಾ ತರದ ಬಟ್ಟೆ ಹಾಕಲ್ಲ ನೀವು, ಅಲ್ವಾ? ನಿಮ್ಗೆ ಯಾವುದೋ ಒಂದಷ್ಟು ಬಟ್ಟೆ ಇಷ್ಟ, ಅದು ಹಾಕ್ತೀರಿ, ಅಲ್ವಾ? ನಾಟಕದಲ್ಲೂ ಹಂಗೆ ಆಯಾ ಪಾತ್ರಕ್ಕೆ ಅದರದೇ ಆದ ಒಂದು ಟೇಸ್ಟ್ ಇರುತ್ತೆ. ಅಂದ್ರೆ ನಾವು ನಾಟಕವನ್ನ ಒಳವಕ್ಕು ನೋಡಿದಾಗ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ಒಂದು ಟೇಸ್ಟ್ ಕಾಣುತ್ತೆ. ಇವಾಗ ರಾಣಿ ಪಾತ್ರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದು ಸೀರೆ ಉಡ್ಕೊಳಕ್ ಆಗಲ್ಲ, ಜ್ಯುವೆಲರಿ ಹಾಕೋಬೇಕಾಗಿರುತ್ತೆ. ಹೌದೌದು, ಸ್ಯಾರಿ ಉಡೋ ಸ್ಟೈಲ್ ಆಗಿರ್ಬೋದು. ಅದೇ ಆ ರಾಣಿಯ ಮನಸ್ಥಿತಿ ಏನು ಅಂತ, ಆ ರಾಣಿಯ ನಿಜವಾದ ಮನಸ್ಥಿತಿ ಏನು, ಅವಳಿಗೆ ಯಾವ ರೀತಿ ಕಾಸ್ಟ್ಯೂಮ್ ಆಗುತ್ತೆ ಅಂತ, ಅವಳ ವ್ಯಕ್ತಿತ್ವದ ಮೇಲೆ ಅವಳಿಗೆ ಕಾಸ್ಟ್ಯೂಮ್. ಇವಾಗ ಹಳ್ಳಿ ರೈತ ಏನಾದ್ರು ಮಾಡ್ತಾ ಇದ್ರೆ ಅವರಿಗೆಲ್ಲ ಗೌಡನ್ ತರ ಏನು ವೇಷಭೂಷಣ ಹಾಕ್ಲಿಕ್ಕೆ ಆಗಲ್ಲ. ಇವಾಗ ಔಟ್ಲುಕ್ ನೋಡಿದ ತಕ್ಷಣ, ಸ್ಟೇಜ್ ಮೇಲೆ ಬಂದ ತಕ್ಷಣ ಇಂಥ ಪಾತ್ರ ಅಂತ ಜನಗಳ ಮೈಂಡ್ ಅಲ್ಲಿ ಒಂದ್ ರೀತಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ.